ಹಾಯ್ ಫ್ರೆಂಡ್ಸ್, ಕಾಮನ್ ಆಗಿ ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ಯೂಸ್ ಮಾಡುವಂತಹ ಟ್ರಾನ್ಸ್ಫಾರ್ಮರ್ ಅಂತ ಬಂದರೆ 25 kV ಟ್ರಾನ್ಸ್ಫಾರ್ಮರ್, 63 kV ಟ್ರಾನ್ಸ್ಫಾರ್ಮರ್ ಮತ್ತೆ 100 kV ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಫಸ್ಟ್ ಆಫ್ ಆಲ್ ಈ 25 kV ಟ್ರಾನ್ಸ್ಫಾರ್ಮರ್ಗೆ ಎಷ್ಟು ಮೋಟರ್ಸ್ನ ಕನೆಕ್ಟ್ ಮಾಡ್ಬೋದು ಅಂತ ನೋಡೋಣ. ಸಬ್ಮೆರ್ಸಿಬಲ್ ಆಗಿರ್ಬೋದು ಅಥವಾ ಇಂಡಕ್ಷನ್ ಮೋಟರ್ ಆಗಿರ್ಬೋದು. ಸೊ ಸಬ್ಮೆರ್ಸಿಬಲ್ ಕೂಡ ಒಂದು ಇಂಡಕ್ಷನ್ ಮೋಟರ್. ಸೊ ಅದು ಬಂದು ಸ್ಕ್ವಿಲ್ ಗೇಜ್ ಟೈಪ್ ಇಂಡಕ್ಷನ್ ಮೋಟರ್, ಸರಿನಾ? ಸೊ ಈ ರೀತಿ ಇಂಡಕ್ಷನ್ ಮೋಟರ್ಸ್ನ ಎಷ್ಟು ಮೋಟರ್ಸ್ನ ಕನೆಕ್ಟ್ ಮಾಡ್ಬೋದು ಅಂತ ನೋಡೋಣ 25 kV ಟ್ರಾನ್ಸ್ಫಾರ್ಮರ್ಗೆ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಸೊ ದಯವಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ಮಾತ್ರ ಇದೇ ರೀತಿ ಮುಂದೆ ಏನಾದರೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಒಂದು ರೀಸನಿಂದ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಸೊ ಇವಾಗ ಈ 25 kV ಟ್ರಾನ್ಸ್ಫಾರ್ಮರ್ಗೆ ಎಷ್ಟು ಮೋಟರ್ಸ್ ಅಥವಾ ಲೋಡ್ನ ಕನೆಕ್ಟ್ ಮಾಡ್ಬೋದು ಅಂತ ನೋಡೋಣ, ಸರಿನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ 63 kV ಆ್ಯಂಡ್ 100 kV ಟ್ರಾನ್ಸ್ಫಾರ್ಮರ್ಗೆ ಎಷ್ಟು ಲೋಡ್ನ ಕನೆಕ್ಟ್ ಮಾಡ್ಬೋದು